ಈ ಹೊಲ ಎಲ್ಲ ನೀವು ಹೊಲದ ಯಜಮಾನ್ರಲ್ರಿ ಅಂಕಲ್? ಹೌದು ಸರ್. ಯಾಕೆ ಅಂಕಲ್ ಟೊಮೆಟೊ ಹೆಚ್ಚು ಈಗ ಆಗ್ತಾ ಇದ್ರಿ? ಇದು ರೇಟ್ ಜಾಸ್ತಿ ಆಗುತ್ತೆ ನಾವು ಉದ್ದೇಶಕ್ಕೆ ಹಾಕಿದ್ವಿ. ಈ ಟೊಮೆಟೊ ಇಲ್ಲಾಂದ್ರೆ ಮನುಷ್ಯರು ಇವತ್ತು ಅಡಿಗೆನೇ ಮಾಡಲ್ಲ ಅದಲ್ರಿ? ಬೆಳಿನ ಸ್ವಲ್ಪ ಐತ್ರಿ ಸರ್, ಕಸನ ಜಾಸ್ತಿ ಐತ್ರಿ. ಅಕ್ಕ, ಈ ಯೇಸು ಸ್ವಾಮಿ ನಿಮ್ಮನ್ನ ಆಶೀರ್ವದಿಸ್ಲಿ, ಸಮಾಧಾನ ಶಾಂತಿ ಕೊಡ್ಲಿ. ಇಷ್ಟೊಂದು ಬೀಜನೇ ಹಾಕಿಲ್ಲ, ಯಾಕೆ ಬಂದಾವಕ್ಕ ಇವು ಇಷ್ಟೊಂದು? ಇದು ಗೊಬ್ಬರ ಹಾಕಿದ್ರ ಇಷ್ಟು ಬರ್ತ್ರಿ ಸರ್ ಕಸ. ಗೊಬ್ಬರ ಹೆಂಗೆ ಹಾಕ್ತಾರ್ರಿ ಹಂಗೆ ಕಸ ಬರ್ತ್ರಿ. ಬೆಳೆ ಸ್ವಲ್ಪ ಐತ್ರಿ ಸರ್, ಕಸನ ಜಾಸ್ತಿ ಐತ್ರಿ. ಹಲೋ ಫ್ರೆಂಡ್ಸ್, ಈ ಬೆಳೆಯಲ್ಲಿ ಈ ರೈತರಲ್ಲಿ ಈ ಬೆಳೆ ಚೌಳಿಕಾಯಿ ಗಿಡ, ಆದರೆ ಇದರೊಳಗೆ ಎಷ್ಟೊಂದು ಬೇರೆ ಬೇರೆ ಸಸಿಗಳೆಲ್ಲ ಬಂದಿದೆ ಅಲ್ವಾ? ಇದನ್ನ ಈ ಬೀಜ ಯಾರು ಹಾಕಿದ್ರು? ಸುವಾರ್ತೆಯಲ್ಲಿ ಏನು ಬರ್ದಿದೆ ಅಂದರೆ 13ನೇ ಅಧ್ಯಾಯದಲ್ಲಿ ಹೀಗೆ ಬರ್ದಿದೆ. ತಾನು ಬೀಜ ಬಿತ್ತುವಾಗ ಒಂದು ಸಾಮ್ಯವನ್ನು ಹೇಳ್ತಾನೆ. ಪರಲೋಕ ರಾಜ್ಯವು ಒಳ್ಳೆಯ ಬೀಜವನ್ನು ತನ್ನ ಹೊಲದಲ್ಲಿ ಬಿತ್ತಿದ ಒಬ್ಬ ಮನುಷ್ಯನಿಗೆ ಹೋಲಿಕೆಯಾಗಿದೆ. ಅಂದರೆ ಜನರು ನಿದ್ರೆ ಮಾಡುವ ಕಾಲದಲ್ಲಿ ಅವನು ವೈರಿಯು ಬಂದು ಗೋಧಿಯ ನಡುವೆ ಅಣಜಿಯನ್ನು ಬಿತ್ತಿ ಅಣಜಿ ಎಲ್ಲಿಂದ ಬಂತು, ಈ ಕಸ ಎಲ್ಲಿಂದ ಬಂತು, ಅದನ್ನು ಆರಿಸಿ ತೆಗೆಯೋಣ ಎಂದು ಕೇಳಲು ಇದು ಬೇಡ, ಕಿತ್ತಿ ಹಾಕಿರಿ ಅಂತ ಹೇಳ್ತದೆ ದೇವ್ರ ವಾಕ್ಯ. ಅಂದೇನಂದರೆ ಸುಗ್ಗಿಯ ಕಾಲದಲ್ಲಿ ನಾನು ಕೊಯ್ಯುವಾಗ ಮೊದಲು ಅಣಜಿಯನ್ನು ಆರಿಸಿ ತೆಗೆದು ಸುಡುವುದಕ್ಕೆ ಒರೆ ಕಟ್ಟಿ ಹಾಕಿ ಗೋಧಿಯನ್ನು ತನ್ನ ಕಣಜಕ್ಕೆ ತುಂಬಿಕೊಳ್ಳುವೆ ಎಂದು ಹೇಳುವನು. ಬೆಳೆಯಲ್ಲಿ ಯಾಕೆ ಬಂದಿದೆ ಅಂದರೆ, ಒಬ್ಬ ಸೈತಾನನು ಈ ಸೃಷ್ಟಿಯಲ್ಲಿ, ಈ ಭೂಮಿಯಲ್ಲಿ ಹೇಗೆ ಬರ್ತದೋ ಅದೇ ರೀತಿ ಮಾನವನ ಜೀವಿತದಲ್ಲಿ ಕೂಡ ಅನೇಕ ಸುತ್ತಮುತ್ತಲಿನ ಎಲ್ಲ ನೀತಿವಂತರು ಇದ್ದಾರೆ, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಎರಡನ್ನು ದೇವರು ಅಯ್ಯೋ ಅವನು ಕೆಟ್ಟವನು, ಇವನು ಮೋಸಗಾರ, ಆದರೂ ಇವನು ಚೆನ್ನಾಗಿದ್ದಾನಲ್ಲ ಅಂತ ಯೋಚನೆ ಮಾಡ್ತೀವಿ. ಆದರೆ ಇದರಲ್ಲಿ ಒಳ್ಳೆ ಬೀಜ ಇದ್ದಾವೆ. ಆದರೆ ದೇವ್ರು ಹೇಳ್ತಾನೆ ಈ ಗಿಡಗಳನ್ನು, ಕೆಟ್ಟವುಗಳನ್ನು ಕೂಡ ತೆಗೆದು ಹಾಕ್ತಾ ಇದ್ದಾರೆ. ಆದರೆ ಇದನ್ನು ದೇವ್ರ ವಾಕ್ಯ ಹೇಳ್ತದೆ ಎರಡೂ ಕೂಡ ಬೆಳೆಯಲಿ ಎಂಬುದಾಗಿ. ಅಂದರೆ ಎರಡೂ ಜೊತೆಗೆ ಬೆಳೆದ್ರೆ ಈ ಗಿಡ ಅಡಗಿಕೊಳ್ಳುತ್ತೆ, ಅದು ಫಲ ಕೊಡೋದಿಲ್ಲ. ಅದೇ ರೀತಿ ಲೋಕದಲ್ಲಿ ಜನರು ಕೆಟ್ಟವರಿದ್ದರೂ ಕೂಡ ಅವ್ರ ಜೊತೆಯಲ್ಲೇ ಬೆಳೆಯೋದಕ್ಕೆ ದೇವರು ಬಿಟ್ಟಿದ್ದಾನೆ. ಅಯ್ಯೋ ದೇವ್ರು ನೋಡ್ತಾ ಇಲ್ಲ, ಅವ್ರನ್ನ ಯಾಕಿಷ್ಟು ಕೆಟ್ಟವರಿದ್ರೂ ಕೂಡ ಚೆನ್ನಾಗಿದಾರಲ್ಲ ಅಂತ ಅಯ್ಯೋ ಅಂತ ಚಿಂತೆ ಮಾಡ್ತಾರೆ. ಗೋಧಿಯ ಜೊತೆ ಅಣಜಿ ಕೂಡ ಬೆಳೆಯಲಿ ಎಂದು ದೇವರು ಹೇಳಿದನು. ಎರಡೂ ಕೂಡ ಬೆಳೀತವೆ. ಇವತ್ತಿನ ದಿನ ಎರಡೂ ಕೂಡ ಚೆನ್ನಾಗಿ ಬೆಳೀತಾರೆ. ಒಂದು ಕಾಲ ಸುಗ್ಗಿ ಕಾಲ ಬರ್ತದೆ, ನ್ಯಾಯ ತೀರ್ಪು ಬರ್ತದೆ. ಯೇಸು ಕ್ರಿಸ್ತನು 12 ಮಂದಿ ಶಿಷ್ಯರಲ್ಲಿ ಒಬ್ಬನು ಇಸ್ಕರಿಯೋತ ಯೂದ ಅನ್ನೋನು, ಅವನು ದುರಾಸೆಗೊಳಗಾದ. ಕೆಲವರು ದುರಾಸೆಗೊಳಗಾಗಿ, ಕೆಲವರು ಅನ್ಯಾಯದಿಂದ, ಅಕ್ರಮದಿಂದ ಜೀವಿಸುವಂಥವ್ರು ಇದ್ದಾರೆ, ಅವರು ಇದ್ದಾರೆ. ಕೆಲವರು ನೀತಿವಂತರು, ಕಷ್ಟಪಟ್ಟು ದುಡಿದು ಪ್ರಯಾಸಪಟ್ಟು ಬದುಕೋರು ಕೂಡ ಇದ್ದಾರೆ. ಆ ಎರಡರ ಮಧ್ಯವನ್ನು ದೇವರು ಹಾಗೆ ನಡೆಸ್ಕೊಂಡು ಬರ್ತಾನೆ. ಆತನ ಮಧ್ಯಾಕಾಶದಿಂದ ಬೇಗ ಬರ್ತಾನೆ. ಬಂದಾಗ ನ್ಯಾಯ ತೀರ್ಪು ಮಾಡ್ತಾನೆ, ಜಡ್ಜ್ ಮಾಡ್ತಾನೆ. ಆಗ ನ್ಯಾಯ ತೀರ್ಪಿನಲ್ಲಿ ಪ್ರತಿಯೊಬ್ಬರನ್ನ, ನ್ಯಾಯವಂತರನ್ನ ನಿತ್ಯ ಜೀವ ಅಂದರೆ ಸ್ವರ್ಗಕ್ಕೆ ಸೇರಿಸ್ತಾನೆ. ಆದರೆ ಆಗಲೇ ನೋಡ್ತಾರೆ, ಫಲ ಕೊಡದ ಮರವನ್ನು ನಾನು ಕಡೆದು ಬೀಸಾಟಿ ಸುಟ್ಟು ಬಿಟ್ಟು ಒರೆ ಕಟ್ಟಿ ಸುಟ್ಟು ಬಿಡುವೆನು, ಆಗ ಗೋಧಿಯೆಲ್ಲ ಕಣಜಲ್ಲೇ ತುಂಬಿಕೊಳ್ಳುವನು. ಅಂದರೆ ಯಾರು ಒಳ್ಳೆಯವರಾಗಿ ಜೀವಿಸ್ತಾರೋ ಅವ್ರನ್ನೆಲ್ಲ ನಿತ್ಯ ಜೀವ ಸ್ವರ್ಗಕ್ಕೆ ಸೇರಿಸ್ತಾನೆ. ಆದರೆ ಈ ಲೋಕದಲ್ಲಿ ಅನ್ಯಾಯ ಮಾಡಿ, ಮೋಸ ಮಾಡಿ, ಕೆಟ್ಟದ್ದು ಮಾಡಿ, ಇನ್ನೊಬ್ಬರು ನೋಯಿಸಿ, ಕೊಲೆ ಮಾಡಿ, ಅನೇಕ ಕೆಟ್ಟ ಅನೇಕ ಸಸ್ಯಗಳು ನೋಡಿ, ಇದರಲ್ಲಿ ನೋಡಿದ್ರೆ ಅನೇಕ ನಾನಾ ರೀತಿಯ ಸಸ್ಯ ಮಾಡೋಕ್ಕೂ ಆಗಲ್ಲ, ಇವುಗಳನ್ನು ಎಣಿಸೋಕ್ಕೂ ಆಗಲ್ಲ. ಅಷ್ಟು ರೀತಿಯ ಜನ ಇದೆ, ಅಷ್ಟು ರೀತಿಯ ಜನರು ಈ ಲೋಕದಲ್ಲಿದ್ದಾರೆ. ಆದರೆ ಒಳ್ಳೆಯದು ಒಂದು ಮಾತ್ರ, ಆ ಬೀಜ ಫಲ ಕೊಡೋದು ಮಾತ್ರ ಒಂದಿದೆ. ಇದರಲ್ಲಿ ಫಲ ಕೊಡಲಾರ್ದು ಸಾಕಷ್ಟಿದೆ. ಈ ಲೋಕದಲ್ಲಿ ಫಲ ಕೊಡೋರು ಸ್ವಲ್ಪ ಜನ ಇದ್ದಾರೆ, ಫಲ ಕೊಡಲಾರ್ದವರು ಜಾಸ್ತಿ ಜನ ಇದ್ದಾರೆ. ಕಷ್ಟಪಟ್ಟು ದುಡಿಯೋರು ಸ್ವಲ್ಪ ಜನ ಇದ್ದಾರೆ, ಹಾಳು ಮಾಡೋರು ಭಾಳ ಜನ ಇದ್ದಾರೆ. ಅದಕ್ಕೆ ದೇವರು ಹೇಳ್ತಾನೆ ಎರಡೂ ಬೆಳೀಲಿ ಅಂತ. ನಿತ್ಯ ಬೆಂಕಿಯ ಕೆರೆಗೆ ತಳ್ಳಲ್ಪಡ್ತಾರೆ. ಅವರು ಯಾರು ನೀತಿವಂತರಾಗಿ ಕಷ್ಟವನ್ನು ಅನುಭವಿಸಿ ಆತನ ನಂಬಿ ಪ್ರಾಣ ಹೊಂದಿರೋರು ನಿತ್ಯ. ಯಾರು ದೇವರನ್ನ ಪ್ರೀತಿಸ್ತಾರೋ ಅವರಿಗೆ ಪರಿಶುದ್ಧಾತ್ಮ ದೇವರು ಪಶ್ಚಾತ್ತಾಪ ಉಂಟು ಮಾಡ್ತಾನೆ, ಅವರ ಮನಸ್ಸು ದೇವರ ಕಡೆ ತಿರುಗುವಂತೆ ಮಾಡ್ತಾನೆ. ನೋಡಿ ಇಲ್ಲಿ ಬಂದು ನೋಡಿ, ಇಲ್ಲಿ ಬೇಕಾದರೆ ಇಲ್ಲಿ ಇದೇ ಕಳೆಯನ್ನು ತೆಗೆದು ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಸಿ. ಕಸ ಎಲ್ಲ ಕಿತ್ತು ಹಾಕಿದಾಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಸಸಿಗಳು. ಇದೇ ರೀತಿ ಪರಲೋಕದಲ್ಲಿ ಕೂಡ ದೇವರು ಕೆಟ್ಟದ್ದನ್ನೆಲ್ಲ ತೆಗೆದು ತಿಪ್ಪೆಗೆ ಇವರೆಲ್ಲ ಕಸ ಅಲ್ಲಿ ಬಿಸಾಕ್ತಾರಲ್ಲ, ಅದೇ ಥರ
ಕೆಟ್ಟ ಜನರನ್ನ ಕಿತ್ತಿ ನರಕದಲ್ಲಿ ಬಿಸಾಕಿ ಈ ಒಳ್ಳೆಯದು ಫಲ ಕೊಡುವಂತೆ ದೇವ್ರು ಮಾಡ್ತಾನೆ. ಇವ್ರು ಮಾತ್ರ ಅದೇ ಈ ಲೋಕದಲ್ಲ ಕೆಟ್ಟವ್ರನ್ನೆಲ್ಲ ಕಿತ್ತಿ ಬಿಸಾಕಿ ನೂತನ ಸೃಷ್ಟಿ, ಹೊಸ ರಾಜ್ಯ, ಮೋಕ್ಷ, ಪರಲೋಕ ಕೊಡ್ತೀನಿ ಅಂತ ಯೇಸು